ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನೀವು ನೋಡ್ತಿರುವಂಥ ಕೆಲವೊಂದು ಗಣಪತಿ ಮಂತ್ರ ಪ್ರಯೋಗದಿಂದ ನಮ್ಮ ಕೆಲವಾರು ಕಾರ್ಯಗಳನ್ನ ಸಿದ್ಧಿ ಮಾಡ್ಕೋಬೋದು, ಜ್ಞಾನ ವೃದ್ಧಿ ಮಾಡ್ಕೋಬೋದು, ಅದೇ ರೀತಿ ವಾಕ್ಸಿದ್ಧಿ ಮಾಡ್ಕೋಬೋದು, ಜ್ಞಾನಾರ್ಜನೆನ ಹೆಚ್ಚಿಗೆ ಮಾಡ್ಕೋಬೋದು. ಗಣೇಶ ಅಂದ್ರೇ ವಿಘ್ನ ವಿನಾಶಕ ಅಂತ ಹೇಳ್ತೀವಿ ಅಲ್ವಾ. ಮೊದಲು ಪೂಜೆಗೆ ಅಧಿಪತಿನೇ ಗಣೇಶ. ಹಾಗಾಗಿ ಇವತ್ತು ನಾವು ಗಣೇಶನ ಯಾವ ರೀತಿ, ಈ ಗಣೇಶ ಇಂದ ಯಾವ್ಯಾವ ಕೆಲಸಗಳು ನೀವು ಸಾಧನೆ ಮಾಡ್ಕೋಬೋದು ಅನ್ನೋದು ತಿಳ್ಕೊಳ್ಳೋಣ. ಈ ಒಂದು ಮಂತ್ರ ನಾನು ಬರುತ್ತೆ, ಅದು ನಾನು ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ. ಈ ಮಂತ್ರನ ನೀವು ದಿನ ಪ್ರತಿ 1008 ಬಾರಿ ಜಪ ಮಾಡಬೇಕು. 1008 ಬಾರಿ ನೀವು ಜಪ ಮಾಡಿ ಈ ಮಂತ್ರ ನೀವು ಹೇಳಿ ಜಪ ಮಾಡಾದ ನಂತರ ಈ ಜುಟ್ಟು ಕಟ್ಕೋಬೇಕು. ಅಂದರೆ ಮೊದಲು ನೀವು ತಲೆ ಕೂದಲನ್ನ ಬಿಟ್ಬಿಡಬೇಕು. ಅಂದರೆ ಇದು ಕೆಲವರು ಪುರುಷರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು, ಕೆಲವರು ಕೂದಲು ಬಿಟ್ಟಿರ್ತಾರೆ, ಕೆಲವ್ರಿಗೆ ಕಟ್ಟಿಂಗ್ ಮಾಡಿಸ್ಕೊಂಡಿರ್ತಾರೆ. ಅಂದರೆ ನಾನು ಪುರುಷರಿಗೆ ಹೇಳ್ತಾ ಇದ್ದೀನಿ, ಹೆಣ್ಣುಮಕ್ಳು ಮಾಮೂಲಿ ಕೂದಲಿದ್ದೇ ಇರುತ್ತೆ ತಲೆ ಒಳಗೆ. ಹಾಗಾಗಿ ಇದನ್ನು ಯಾರು ಬೇಕಾದರೂ ಆ ರೀತಿ, ಅಂದರೆ ಇದು ಅವಾಗಿನ ಕಾಲದಲ್ಲಿ ಇರೋ ಅಂಥದ್ದು. ಅವಾಗೆಲ್ಲ ಯಾರು ಹೇರ್ ಕಟ್ಟಿಂಗ್ ಮಾಡಿಸ್ತಾ ಇರಲಿಲ್ಲ. ಹಾಗಾಗಿ ಜುಟ್ಟುಗಳನ್ನ ಆ ಜುಟ್ಟು ಹಾಗೆ ರೀತಿ ಬೆಳೆಸ್ಕೊಳ್ತಿದ್ರು. ಹಾಗಾಗಿ ಇದನ್ನು ಆ ರೀತಿಯಾಗಿ ಕೊಟ್ಟಿರ್ತಾರೆ. ಈ ಒಂದು ಮಂತ್ರ ಹೇಳ್ಕೊಂಡು ನಿಮಗೆ ಕೆಲಸ ಆಗಬೇಕಾದ್ರೆ ಜುಟ್ಟನ್ನ ಕಟ್ಕೊಂಡು ಹೋಗೋದ್ರಿಂದ ನಿಮ್ಮ ಎಲ್ಲ ವ್ಯವಹಾರಗಳು, ಜಯಗಳು ನಿಮಗೆ ಸಿಗ್ತಿತ್ತು. ಅದನ್ನು ಅದೇ ರೀತಿ 100 ಅಥವಾ 108 ಜಪ ಮಾಡಿದಾಗ ಜನಗಳಲ್ಲಿ ಒಂದು ಪ್ರಿಯವಾಗಿರೋ ಮನುಷ್ಯ ಆಗ್ತಾನೆ. ಅಂದರೆ ಭಾಳ ಅವ್ರನ್ನ ಕಂಡ್ರೆ ಇಷ್ಟಪಡುವಂಥ ಮನುಷ್ಯ ಆಗ್ತಾನೆ. ಅದನ್ನೇ ಈ ಮಂತ್ರನ 1008 ಬಾರಿ ಮಂತ್ರಿಸ್ಬಿಟ್ಟು ಬಿಳಿ ಹೆಕ್ಕದ ಬೇರು ಎಲ್ಲ ಸಾಮಾನ್ಯ ಗೊತ್ತಿರುತ್ತಲ್ವ, ಬಿಳಿ ಹೆಕ್ಕದ ಬೇರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸಾಕಷ್ಟು ನನ್ನ ವಿಡಿಯೋದಲ್ಲಿ ಕೂಡ ನೋಡ್ತಾನೆ ಇರ್ತೀರ. ಇದನ್ನು ಒಂದು ನೀರಿನಲ್ಲಿ ಗಂಧ ಥರ ಬಿಡಬೇಕು. ಬಿಳಿ ಹೆಕ್ಕದ ಬೇರು ತರಬೇಕು, ಅಂದರೆ ಸಿದ್ಧಿ ದಿನ ತರಬೇಕು. ಅದನ್ನು ಕೂಡ ನಾನು ಹೇಳ್ತೀನಿ. ತಂದು ಆ ಬೇರನ್ನ ಒಳ್ಳೆ ನೀರಿನಲ್ಲಿ ಹಾಕಿ ಗಂಧ ಥರ ತೇದ್ಬಿಟ್ಟು ಅದರಲ್ಲಿ ಗೋರೋಜನ, ಬಿಳಿ ಸಾಸಿವೆ ಗೊತ್ತಿರ್ದಲ್ವ, ಆ ಬಿಳಿ ಸಾಸಿವೆ ಇವುಗಳನ್ನೆಲ್ಲ ಹರಿದ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಪೇಸ್ಟ್ ಥರ ಮಾಡಿ ಅದನ್ನು ಹಣೆಗೆ ನೀವು ಒಂದು ತಿಲಕವಾಗಿ, ಅಂದರೆ ಒಂದು ಕುಂಕುಮನ ವ್ಯಾಗ್ ಇಟ್ಕೊಳ್ತೀವಲ್ವ ಹಣೆಗೆ, ಆ ರೀತಿ ತಿಲಕದ ರೂಪದಲ್ಲಿ ಇಟ್ಕೊಂಡು ಹೋದಾಗ ನಿಮ್ಮ ಯಾವುದೇ ಒಂದು ಕೋರ್ಟ್ ಇರ್ಬೋದು, ಕಚೇರಿ ಇರ್ಬೋದು, ಪಂಚಾಯತ್ ಇರ್ಬೋದು, ಯಾವುದೋ ಒಂದು ನ್ಯಾಯ ನಿಗದಿಗೆ ಏನಿಗೋ ಒಂದಕ್ಕೆ ಹೋಗ್ತೀರ, ಆವಾಗ ಇದರಿಂದ ನಿಮಗೆ ಗೆಲುವು ಅನ್ನೋದಾಗುತ್ತೆ. ಅದೇ ರೀತಿ ಈ ಒಂದು ಅಷ್ಟಮಿ ಇರ್ಬೋದು, ಈ ಗಣೇಶನ ದಿನ ಅಂತ ಹೇಳ್ತೀವಿ, ಚತುರ್ಥಿ ಅವತ್ತು ಅವನ ದಿನ. ಅದು ಚತುರ್ಥಿ ಬುಧವಾರ ಬಂದರೆ ಇನ್ನೂ ಭಾಳ ಒಳ್ಳೆಯದು. ಸಂಕಷ್ಟರ ಚತುರ್ಥಿ ಬಂದರೆ ಇನ್ನೂ ಭಾಳ ಒಳ್ಳೆಯದು. ಈ ರೀತಿ ಅಷ್ಟಮಿ ಅಥವಾ ಚತುರ್ದಶಿ ತಿಥಿಗಳೆಲ್ಲ ಆದರೆ, ಅಂಥ ತಿಥಿ ಅಂತ ಏನು ಬರುತ್ತಲ್ವ ಆ ದಿನ ಅಂತ, ಅವತ್ತು ಸ್ವಲ್ಪ ಇನ್ನೂ ಪವರ್ಫುಲ್ಲಾಗಿ ಆಗಬೇಕು, ಇನ್ನೂ ಸ್ವಲ್ಪ ಚೆನ್ನಾಗಿ ನಮ್ಮ ಕೆಲಸಗಳಾಗಬೇಕು ಅನ್ನೋದಿದ್ದರೆ ಅವತ್ತು ಸ್ವಲ್ಪ ಉಪವಾಸ ಇರಬೇಕು. ಉಪವಾಸ ಅಂದರೆ ಸಂಜೆ ತನಕ ಇರಬೇಕಾಗತ್ತೆ, ಪೂರ್ತಿ ಉಪವಾಸ ಅಲ್ಲ. ಉಪವಾಸ ಇದ್ದು ಗಣಪತಿನ ಪೂಜೆ ಮಾಡಿ ಅವನಿಗೆ ಅಕ್ಕಿ ಜೊತೆಗೆ ಕಪ್ಪು ಎಳ್ಳನ್ನ ಮಿಕ್ಸ್ ಮಾಡಿಬಿಟ್ಟು 108 ಸಾರಿ ಒಂದು ಚಿಕ್ಕದಾಗಿ ಆಹುತಿಯನ್ನು ಕೊಟ್ಟು, ಅಂಥವರು ಯಾವುದೇ ಕೆಲಸಕ್ಕೆ ಹೋದಾಗ ಅವ್ರ ಕೆಲಸದಲ್ಲಿ ಸೋಲು ಅನ್ನೋದೇ ಅವ್ರಿಗೆ ಕಾಣಲ್ಲ. ಜನ ಏನಪ್ಪ ಅಂದರೆ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಹೊಗಳಿ ಅವ್ರನ್ನ ಒಂದು ಒಳ್ಳೆ ಒಂದು ರೀತಿ ಗೌರವವನ್ನು ಕೊಡ್ತಾರೆ. ಬೆಳಗ್ಗೆ ಇದನ್ನು ಒಂದು 108 ಸಾರಿ ಅಥವಾ ರಾತ್ರಿ ಕೂಡ ಮಾಡಬೇಕು. ಬೆಳಗ್ಗೆ ಅಥವಾ ರಾತ್ರಿ ಕೂಡ 108 ಸಾರಿ ದಿನನಿತ್ಯ ಈ ಮಂತ್ರನ ನೀವು ಜಪ ಮಾಡ್ತಾ ಇದ್ದರೆ, ಅಥವಾ ನಾನು ಮೊದಲೇ ಹೇಳ್ದಂಗೆ ಜುಟ್ಟಲ್ಲಿ ಕಟ್ಕೊಳ್ತಾ ಇದ್ದರೆ, ಆವಾಗ ನೀವು ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳನ್ನ ನೋಡೋಕ್ಕೆ ಹೋಗ್ತೀರಾ, ಅಥವಾ ರಾಜಕೀಯದ ಯಾವುದೋ ಒಂದು ಕೆಲಸ ಇದೆ, ರಾಜಕೀಯಕ್ಕೆ ನಾವು ಹೋಗಬೇಕು ಅಂತ ಇದ್ದೀವಿ, ರಾಜಕೀಯ ಯಾವುದಾದ್ರು ಒಂದು ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಬೇಕು ಅಂತ ಇದ್ದೀವಿ, ಇಂಥದ್ದೆಲ್ಲ ಕೂಡ ಮಾಡಿದಾಗ ಕೂಡ ನೀವು ಇದೆಲ್ಲ ನಿಮಗೆ ಗೆಲುವು ಸಿಗುತ್ತೆ. ಯಾವುದೇ ವ್ಯವಹಾರಗಳಲ್ಲಿ ಆಗ್ಬೋದು, ಜಯ ಅನ್ನೋ ಸಿಗುತ್ತೆ. ಈ ಮಂತ್ರ ನೀವು ಇದು ಬೇರೆ ಮಂತ್ರ ಇದೆ. ಇದಕ್ಕೆ ಚಿಕ್ಕದಾಗಿ ನೀವು ಈ ಒಂದು ವ್ಯವಹಾರಗಳಿಗೆ, ರಾಜಕೀಯ ವ್ಯವಹಾರಗಳಿಗೆ ಹೋಗ್ತಿದ್ದೀರಾ ಅಥವಾ ರಾಜಕೀಯ ವ್ಯಕ್ತಿ ನೀವು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂದಾಗ ಚಿಕ್ಕದಾಗಿ ಇದನ್ನು ಓಂ ರೀಂ ಅಂತ ಈ ಮಂತ್ರ ಒಂದನ್ನು ಮಾತ್ರ ಬೆಳಗ್ಗೆ ಎದ್ದು
ನೀವು ಹಣೆಯಲ್ಲಿ ಹೇಳ್ಕೊಂಡು ಈ ಒಂದು ನಿಮ್ಮ ಮೊದಲೇ ಹೇಳಿದೆಲ್ಲ ಎಕ್ಕದ್ದು ಬೇರು ಗಂಧ ಹಣೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದರೆ 108 ಸಾರಿ ಜಪ ಮಾಡಿಬಿಟ್ಟು ಆವಾಗ ಒಂದು ಜನದು ಕೂಡ ವರ್ಷ ಹಾಕ್ತಾರೆ. ನೀವು ಯಾರು ನಿಮಗೆ ವರ್ಷ ಆಗಬೇಕು, ಇವತ್ತು ಯಾವುದೋ ಒಂದು ರಾಜಕೀಯ ವ್ಯಕ್ತಿ ಅಥವಾ ಬೇರೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀರಾ ಅಥವಾ ಯಾವುದೋ ಒಂದು ವ್ಯವಹಾರಕ್ಕೆ ಹೋಗ್ತಿದ್ದೀರಾ, ಈ ರೀತಿ ಹೋದಾಗ ಅಥವಾ ಒಂದು ಹೆಣ್ಣು ನೋಡೋಕ್ಕೆ ಕೂಡ ಹೋದರೂ ಕೂಡ ಇದು ಕೆಲಸ ಆಗುತ್ತೆ. ಇದನ್ನ ಹಣೆಯಲ್ಲಿ ಇಟ್ಕೊಂಡು ಈ ಮಂತ್ರ ಹೇಳ್ಕೊಬೇಕು. ನೀವು ಬೆಳಗ್ಗೆ ಎದ್ದು ಓಂ ರೀಂ ಅಂತ ಈ ಮಂತ್ರನ ಬೆಳಗ್ಗೆನೇ ಎದ್ದು ಒಂದು ಹಣೆಯಲ್ಲಿ ಇಟ್ಕೊಂಡು ಹೋದಾಗ ಆ ಒಂದು ವ್ಯಕ್ತಿ ಕೂಡ ನಿಮಗೆ ಹೆಣ್ಣು ನೋಡೋಕೆ ಹೋಗ್ತಾರೆ ಅಥವಾ ಗಂಡು ನೋಡಿ ಯಾವುದೇ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ, ವಧುವರನ್ನ ಯಾರು ನೋಡೋಕೆ ಹೋಗ್ತಾರೆ ಅದನ್ನು ಇಟ್ಕೊಂಡು ಹೆಣ್ಣಾದವ್ಳು ಇಟ್ಕೋಬೋದು, ಗಂಡಾದವ್ರು ಇಟ್ಕೊಂಡು ಹೋದಾಗ ಅದು ಕೂಡ ನಿಮಗೆ ಒಂದು ಅದ್ಭುತವಾದಂಥ ಒಂದು ಜಯ ಅನ್ನೋ ಸಿಗುತ್ತೆ. ಇದರಲ್ಲಿ ಇನ್ನೂ ಸಾಕಷ್ಟು ಇದೆ. ಯಾಕೆಂದರೆ ಹೇಳ್ತಾ ಇದ್ದರೆ ಗಣೇಶಂದು ಮುಗಿಯೋದೇ ಇಲ್ಲ. ಎಷ್ಟು ಲಕ್ಷ ಇದೆಯೋ ಗೊತ್ತಿಲ್ಲ. ಇದನ್ನು ಒಟ್ಟಲ್ಲಿ ನೀವು ಸರಿಯಾದ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ರೆ ಈ ಜೀವನ ಪೂರ್ತಿ ಮಾಡಿದ್ರೂ ಜನ ಪೂರ್ತಿ ನಿಮ್ಮ ವಶ ಆಗ್ತಾರೆ. ಅಷ್ಟು ಅದ್ಭುತವಾದಂಥ ಗಣೇಶ ಮಂತ್ರ ಪ್ರಯೋಗ ಅಂತ ಇದು. ಇದಕ್ಕೆ ಬೇಕಾಗಿದ್ದೆ ಅಂತಂದರೆ ಇನ್ನೂ ಏನಾದರೂ ನಾವು ಲೇಹ ಥರ ಅಥವಾ ಅಂಜನ ರೀತಿ ತಯಾರು ಮಾಡ್ಕೊಳ್ತೀವಿ ಅಂತ ಅನ್ನೋದಿದ್ರೆ ಈ ಮಣಿಶಿಲೆ ಅಂತ ಬರುತ್ತೆ ನೋಡಿ. ಮಣಿಶಿಲೆ, ಈ ತಾಳೆಪತ್ರ ನಾನು ಸಾಕಷ್ಟು ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಈ ತಾಳೆಸಪತ್ರ, ಈ ಗೋರೋಜನ, ಕುಂಕುಮ ಕೇಸರಿ, ಕುಂಕುಮ ಇವನ್ನೆಲ್ಲ ಬೆರೆಸ್ಬಿಟ್ಟು ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಮಾಡಿ ಹಣೆಗೆ ನೀವು ಇಟ್ಕೊಂಡು ಹೋದರೆ ಎಂಥವರಾದರೂ ನಿಮ್ಮ ಹಿಂದೆ ಬರೋದು. ಅದ್ರ ಜೊತೆಗೆ ನೀವು ಬೇಕಾದ್ರೆ ಸಹದೇವಿ, ಈ ಕರಗ, ಶ್ರೀಗಂಧ, ಬಿಳಿಗಿರಿ ಕನ್ನಿಕೆ ಅದು ಮತ್ತು ಬಜೆ ಬರುತ್ತಲ್ವ, ಬಜೆ ಇವನ್ನೆಲ್ಲ ಕೂಡ ತಯಾರು ಮಾಡಿ ಕೂಡ ನೀವು ಹಣೆಗೆ ಇಟ್ಕೊಂಡು ಹೋಗ್ಬೋದು. ಇದನ್ನು ಮಾಡ್ಕೊಂಡು ಹೋದಂಥವ್ರು ಎಲ್ಲಿಗೆ ಹೋದರೂ ಅವರಿಗೆ ಸೋಲು ಅನ್ನೋದೇ ಕಾಣಲ್ಲ. ಅವರು ಜೀವನದಲ್ಲಿ ಅಭಿವೃದ್ಧಿ ಮೆಟ್ಲು ಹತ್ಕೊಂಡು ಮೇಲೆ ಒಂದು ಅಭಿವೃದ್ಧಿ ಆಗ್ತದೆ ಹೊರತು ಅವರು ಯಾವತ್ತೂ ಕೆಳಗಡೆ ಅನ್ನೋದು ಹಿಡಿಯಲ್ಲ. ಇದರಲ್ಲಿ ಇನ್ನೂ ಎಷ್ಟೋ ಇದೆ. ಇದರಲ್ಲಿ ಈ ರೀತಿ ಒಂದು ಅಂಜನ ತಯಾರು ಮಾಡ್ಕೊಳ್ಳೋದು, ಗಣೇಶನ ಮಂತ್ರದಿಂದ ಒಂದು ಅಂಜನ ತಯಾರು ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋ ಅಂಥದ್ದು ಸಾಕಷ್ಟಿದೆ. ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಅದನ್ನು ಹೇಳ್ತೀನಿ. ಈಗ ನಾನು ಮೊದಲು ಇದಕ್ಕೆ ಕೊನೆಯದಾಗಿ ಒಂದು ಮಂತ್ರ ಹೇಳ್ತೀನಿ ಅಂತ ಹೇಳಿದ್ದೆ. ಆ ಮಂತ್ರ ಹೀಗೆ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಓಂ ಹ್ರೀಂ ವಕ್ರದಂತ ಗಣಪತಿ ಹ್ರಾಂ ಹ್ರೀಂ ವಿಘ್ನರಾಜ ವಿನಾಯಕ ಮಮ ಕಾರ್ಯಸಿದ್ಧಂ ಕುರು ಸ್ವಾಹ. ಇನ್ನೊಂದು ಬಾರಿ ಕೇಳಿಸ್ಕೊಳ್ಳಿ. ಓಂ ಹ್ರೀಂ ವಕ್ರದಂತ ಗಣಪತಿ ಹ್ರಾಂ ಹ್ರೀಂ ವಿಘ್ನರಾಜ ವಿನಾಯಕಾಯ ಮಮ ಕಾರ್ಯಸಿದ್ಧಂ ಕುರು ಸ್ವಾಹ. ಇದು ಈ ರೀತಿ ಇರುತ್ತೆ. ಇದನ್ನು ನೀವು ಕೆಲಸ ಆಗಬೇಕು ಅಂದರೆ ನೋಡಿ, ಈ ರೀತಿ ಜುಟ್ಟು ನೀವು ಅದನ್ನು ಹೇಳಬೇಕಾದ್ರೆ ತಲೆ ಕೂದಲು ಬಿಟ್ಟು ಆದ ನಂತರ ಈ ಮಂತ್ರ ನೀವು 1008 ಬಾರಿ ಹೇಳಿದ ನಂತರ ಆ ಜುಟ್ಟನ್ನ ಮತ್ತೆ ಕಟ್ಟಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕು. ಮಾಮೂಲಿಯಾಗಿ ಏನು ಕೆಲಸ ಆಗಬೇಕು ಆ ರೀತಿ ಹೋದಾಗ ನಿಮಗೆಲ್ಲ ಕೆಲಸಗಳಲ್ಲಿ ಆಗುತ್ತೆ. ಮತ್ತು ಕೆಲವೊಂದು ತಿಲಕ ಕೂಡ ಕೊಟ್ಟಿದ್ದೀನಿ, ಕೆಲವೊಂದು ಅಂಜನ ಕೂಡ ಕೊಟ್ಟಿದ್ದೀನಿ. ಇನ್ನೂ ಸಾಕಷ್ಟು ಇದರಿಂದ ಗಣೇಶನಿಂದ ಕೆಲಸ ಆಗುವಂಥದ್ದು ಸಾಕಷ್ಟು ಅಂಜನಗಳಿದ್ದಾವೆ. ಮುಂದಿನ ವೀಡಿಯೋದಲ್ಲಿ ಕೂಡ ಅದನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ನೀವು ಖಂಡಿತ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಮತ್ತು ಹೈಪ್ ಅಂತ ಬರ್ತಾಯಿದೆ, ಅದೊಂದು ಸ್ಟಾರ್ ಬರುತ್ತೆ ಅಲ್ಲಿ ನಿಮ್ಮ ಒಂದು ಇದರಲ್ಲಿ. ಆ ಸ್ಟಾರ್ನ ನೀವು ಟಚ್ ಮಾಡಿದಾಗ ಹೈಪ್ ಅಂತ ಬರುತ್ತೆ. ಅದು ಮಾಡಿದಾಗ ನನಗಿಲ್ಲಿ ಅದರಿಂದ ಒಂದು ಯೂನಿಟ್ ಅನ್ನೋದು ನಮಗೆ ಸಿಕ್ದಂಗೆ ಆಗುತ್ತೆ. ಇನ್ನು ಸ್ಟಾರು ಅಂತ ಏನು ಸಿಗ್ತಲ್ಲ ಆ ರೀತಿ ಒಂದು ಸ್ಟಾರ್ ಸಿಕ್ದಂಗೆ ಆಗುತ್ತೆ. ಖಂಡಿತ ಆ ರೀತಿ ಮಾಡ್ಕೊಳ್ಳಿ. ಈಗ ಅದು ಎಲ್ಲರಿಗೂ ಬರ್ತದೆ. ಅದನ್ನು ನೀವು ಯಾರು ನನ್ನ ವಿಡಿಯೋ ನೋಡ್ತಿದ್ದೀರೋ, ಯಾರು ವೀಕ್ಷಣೆ ಮಾಡೋರು ಖಂಡಿತ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.